ಆ ವಿಳಾಸವನ್ನು ಹುಡುಕಿಕೊಂಡು ಶ್ರೀಕಾಂತ್ ಹೋದಾಗ ಅಲ್ಲಿ ಅನೇಕ ಮಂದಿ ಯುವಕರು ನಿರೀಕ್ಷಿಸುತ್ತಿದ್ದರು. ಅವನು ಹೋಗಿ ಒಂದು ಕುರ್ಚಿಯಲ್ಲಿ ಕುಳಿತ. ಒಬ್ಬ ಸುಂದರ ಯುವತಿ ಹೊರಬಂದು, ನಿಮ್ಮ ಕಾಲ್ ಲೆಟರ್ ತೋರಿಸ್ತೀರಾ ಎಂದು ಕೇಳಿದಳು. ಶ್ರೀಕಾಂತ್ ಅವಳಿಗೆ ಕಾಲ್ ಲೆಟರ್ ತೋರಿಸಿದ. ದಯವಿಟ್ಟು 10 ನಿಮಿಷ ವೇಟ್ ಮಾಡಿ, ಕರೆ ಬರುತ್ತದೆ ಎಂದು ಹೇಳಿ ಒಳಗೆ ಹೋದಳು. ಅಲ್ಲಿದ್ದ ಅನೇಕರು ಕಂಪನಿಯ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಸೂಚಿಸುತ್ತಿದ್ದರು. ಆ ಯುವತಿ ಪುನಃ ಹೊರಗೆ ಬಂದು, ಎಲ್ಲ ಒಳಗೆ ಬನ್ನಿ ಎಂದು ಆಹ್ವಾನಿಸಿದಳು. ಅತಿ ಸುಂದರವಾಗಿ ಅಲಂಕರಿಸಲ್ಪಟ್ಟಿದ್ದ ಹಾಲ್ ಒಳಗಿಡೀ ಸುವಾಸನಾಭರಿತವಾಗಿತ್ತು. ಆ ಯುವತಿ ಡಯಾಸ್ನ ಮೇಲೆ ಬಂದು, ಲೇಡೀಸ್ ಅಂಡ್ ಜೆಂಟಲ್ಮೆನ್, ಈ ಕಂಪನಿಯ ಪ್ರೊಪ್ರೈಟರ್ ಶ್ರೀ ಪರಶುರಾಮ್ ಕೆಲವೇ ನಿಮಿಷದಲ್ಲಿ ಬರುತ್ತಾರೆ ಎಂದು ಅವಳು ಮಾತು ಪೂರೈಸುವಷ್ಟರಲ್ಲಿ ಪರಶುರಾಮ್ ಫುಲ್ ಸೂಟಿನಲ್ಲಿ ಕೂಲಿಂಗ್ ಗ್ಲಾಸ್ ಧರಿಸಿ ಬಂದ. ಅವನ ಹಿಂದೆ ಒಬ್ಬ ವ್ಯಕ್ತಿ ಬಂದು ಬ್ರೀಫ್ ಕೇಸ್ ತೆಗೆದುಕೊಂಡು ಬಂದು ಮೇಜಿನ ಮೇಲಿರಿಸಿದ. ಎಲ್ಲರೂ ಎದ್ದು ನಿಂತು ವಿಶ್ ಮಾಡಿದರು. ಲೇಡೀಸ್ ಅಂಡ್ ಜೆಂಟಲ್ಮೆನ್, ನಾವು ವಿಷಯಕ್ಕೆ ಬರುವ ಮುನ್ನ ನಮ್ಮ ಕಂಪನಿಯ ಬಗ್ಗೆ ನೀವು ವಿಷಯವನ್ನು ತಿಳಿದುಕೊಳ್ಳುವುದು ಸೂಕ್ತ. ಅದರಿಂದ ನೀವು ಈ ಬ್ರೋಚರ್ಸ್ ಓದಿದ ನಂತರ ಮುಖ್ಯ ವಿಷಯಕ್ಕೆ ಬರೋಣ ಎಂದ. ಅವನ ಸೆಕ್ರೆಟರಿ ಬಂದು ಎಲ್ಲರಿಗೂ ಫೋಲ್ಡರ್ಸ್ ಕೊಟ್ಟು ಹೋದ. ಆ ಫೋಲ್ಡರಿನಲ್ಲಿ ಕಂಪನಿಯ ಬಗ್ಗೆ ಅನೇಕ ವಿಷಯಗಳಿದ್ದವು. ಈಗ ನಿಮ್ಮೆಲ್ಲರಿಗೂ ಶ್ರೀ ಕನಕದುರ್ಗ ಸೇವಿಂಗ್ಸ್ ಪರವಾಗಿ ಸುಸ್ವಾಗತ. ನನ್ನ ಹೆಸರು ಪರಶುರಾಮ್. ಬಹಳ ಕಾಲದಿಂದಲೂ ಚಿಟ್ ಫಂಡ್ ಕಂಪನಿಗಳನ್ನು ನಡೆಸಿದ್ದೇನೆ. ಅದರಲ್ಲಿ ನನಗೆ ತೃಪ್ತಿಯುಂಟಾಗಿಲ್ಲ. ಇನ್ಯಾವುದಾದರೂ ಜನೋಪಯೋಗಿಯಾದ ಸ್ಕೀಮ್ ಮಾಡಬೇಕೆಂಬ ಯೋಚನೆ ಬಂತು. ಅನೇಕ ಸ್ಕೀಮ್ಗಳನ್ನು ಪರಿಶೀಲಿಸಿದ ನಂತರ ಈ ಸ್ಕೀಮನ್ನು ಆರಿಸಿಕೊಂಡೆ. ಇದು ಈ ಸ್ಕೀಮ್ನ ಹಿನ್ನೆಲೆ. ಇನ್ನು ನೀವು ಇತರರಿಗೆ ಸಹಾಯ ಮಾಡುತ್ತಾ ನಿಮಗೆ ನೀವೇ ಸಹಾಯ ಮಾಡಿಕೊಳ್ಳುವುದು ಹೇಗೆಂದು ವಿವರಿಸುತ್ತೇನೆ. ಉದಾಹರಣೆಗೆ, ನೀವು 100 ಜನರನ್ನು ಸದಸ್ಯರನ್ನಾಗಿ ಸೇರಿಸಿದಿರಿ ಅಂದುಕೊಳ್ಳಿ. ಅವರಲ್ಲಿ ಕನಿಷ್ಠ 10 ಜನರಿಗಾದರೂ ಬೆಲೆಬಾಳುವಂತ ಬಹುಮಾನ ಬರುವ ಅವಕಾಶವಿದೆ. ಉಳಿದ 90 ಜನರಿಗೂ ಅವರ 500 ರೂಪಾಯಿಗಳಿಗೆ 5 ವರ್ಷದ ನಂತರ 1000 ರೂಪಾಯಿ ವಾಪಸ್ಸು ಬರುತ್ತದೆ. ಆದ್ದರಿಂದ ಅವರಿಗೂ ಲಾಭ ಬಂದಂತೆಯೇ ಆಯಿತು. ಈ 100 ಜನರನ್ನು ಸೇರಿಸಿದ್ದಕ್ಕೆ ನಿಮಗೆ ಪ್ರತಿ 100 ರೂಪಾಯಿಗೆ 5 ರೂಪಾಯಿ ಕಮಿಷನ್ ಸಿಗುತ್ತದೆ. ಅದೇ 1000 ಜನರನ್ನು ಸೇರಿಸಿದರೆ ನೀವು 25,000 ರೂಪಾಯಿ ಕಮಿಷನ್ ಸಂಪಾದಿಸುತ್ತೀರಿ. ಅಲ್ಲದೆ ಇಷ್ಟೊಂದು 1000 ರೂಪಾಯಿ ದಾಟಿದವರಿಗೆ ಪ್ರತ್ಯೇಕವಾದ ಬೋನಸ್ಸು ಸಿಗುತ್ತದೆ. ನೀವು ಸೇರಿಸಿದ ಈ ಹಣವನ್ನು ನಾವು ಬಗೆ ಬಗೆಯ ವ್ಯಾಪಾರಗಳಲ್ಲಿ ಸಾಲವಾಗಿ ತೊಡಗಿಸುತ್ತೇವೆ. ಅದರಿಂದ ನಮಗೆ ಬಡ್ಡಿ ಬರುತ್ತದೆ. ಅಂದರೆ ಈ ವ್ಯಾಪಾರಸ್ಥರಿಗೂ ನಿಮಗೂ ಮತ್ತು ನಮ್ಮಲ್ಲಿಗೂ ಲಾಭಕರವಾದ ಸ್ಕೀಮ್. ಕಮಿಷನ್ ಏಜೆಂಟರುಗಳಾಗಿ ಕೆಲಸ ಮಾಡಲು ಅನೇಕರು ಹೆಂಗಸರು ಬಂದಿರುವುದು ನಮಗೆ ತುಂಬಾ ಸಂತೋಷವನ್ನುಂಟು ಮಾಡಿದೆ. ನನಗೆ ಗೊತ್ತು, ನೀವೆಲ್ಲರೂ ಉದ್ಯೋಗಸ್ಥರು. ನಿಮಗೆ ಬರುತ್ತಿರುವ ಸಂಬಳ ಸಾರಿಗೆಗಳು ನಿಮಗೆ ಏತಕ್ಕೂ ಸಾಲದು. ಏಕೆಂದರೆ ಒಮ್ಮೆ ನಾನು ನಿಮ್ಮಂತೆಯೇ ತಾಪತ್ರಯವನ್ನನುಭವಿಸಿದವನು. ಬಹಳ ದಿನದ ನಂತರ ನನಗೆ ಜ್ಞಾನೋದಯವಾಯಿತು. ನಮ್ಮ ದೇಶದಲ್ಲಿನ ದಾರಿದ್ರ್ಯತೆಗೆ ನಮ್ಮ ಮೈಗಳತನವೇ ಕಾರಣ. ನೀವೇ ಯೋಚಿಸಿ ನೋಡಿ, ನಾವು ಆಫೀಸಿನಲ್ಲಿರುವುದು ಕೇವಲ 7 ಗಂಟೆಗಳ ಕಾಲ ಮಾತ್ರ. ಉಳಿದ 17 ಗಂಟೆಗಳ ಕಾಲ ನಾವು ಏನು ಮಾಡುತ್ತೇವೆ? ಅವರವರೊಂದಿಗೆ ಹರಟೆ ಹೊಡೆಯುತ್ತಲೋ ಕುಡಿದು ಕುಪ್ಪಳಿಸುತ್ತಲೋ ಕಾಲಯಾಪನೆ ಮಾಡುತ್ತೇವೆ. ಹಾಗೆ ಕಳೆಯುವ ಹೊತ್ತನ್ನು ನೀವು ಈ ಕಾರ್ಯಕ್ರಮಕ್ಕೆ ವಿನಿಯೋಗಿಸಿದರೆ ಲಕ್ಷಾಂತರ ಸಂಪಾದಿಸಬಹುದು. ನಾನು 100 ಜನರನ್ನು ಲಕ್ಷಾಧಿಪತಿಗಳನ್ನಾಗಿ ಮಾಡಿದ್ದೇನೆಂದು ಹೆಮ್ಮೆಯಿಂದ ಹೇಳಬಲ್ಲೆ. ಎಲ್ಲರೂ ಚಪ್ಪಾಳೆ ತಟ್ಟಿದರು. ಆದ್ದರಿಂದ ನೀವು ರಂಗಕ್ಕಿಳಿಯಿರಿ. 100 ಜನರನ್ನು ಸ್ಕೀಮ್ಗೆ ಸೇರಿಸಿ. ನೀವು ಲಕ್ಷಾಧಿಕಾರಿಗಳಾಗುವುದು ಗ್ಯಾರಂಟಿ. ಇಂದಿನಿಂದ ನಿಮಗೆ ದುರಾಗುವವರು ಯಾರೂ ಇರುವುದಿಲ್ಲ. ಮೊದಲು ನೀವು ಒಬ್ಬೊಬ್ಬರೂ ತಲಾ 10,000 ರೂಪಾಯಿಗಳನ್ನು ನಮ್ಮ ಹತ್ತಿರ ಫಿಕ್ಸೆಡ್ ಡೆಪಾಸಿಟ್ ಹಾಕಿ ಸಾಕು. ಅವನ ಭಾಷಣದಿಂದ ಎಲ್ಲರೂ ಉತ್ತೇಜಿತರಾದರು. ಸರಿ, ಅಪ್ಲಿಕೇಶನ್ ಫಾರಂ ತಗೊಳ್ಳಿ, ಬೇಗ ಭರ್ತಿ ಮಾಡಿ ಎಂದ. ಶ್ರೀಕಾಂತ್ ಮೊದಲ ಅಪ್ಲಿಕೇಶನ್ ಫಾರಂ ತೆಗೆದುಕೊಂಡು ಬೇಗ ಭರ್ತಿ ಮಾಡಿ ಕೊಟ್ಟ. ವೆರಿ ಗುಡ್ ಯಂಗ್ ಮ್ಯಾನ್, ವಾಟ್ ಈಸ್ ಯುವರ್ ನೇಮ್? ಶ್ರೀಕಾಂತ್. ನೀವು ಕೆಲವು ಸಮಸ್ಯೆಗಳಲ್ಲಿ ಸಿಕ್ಕಿದ್ದೀರಲ್ಲವೇ ಎಂದ. ಶ್ರೀಕಾಂತ್ ಆಶ್ಚರ್ಯಗೊಂಡ. ಅಫ್ಕೋರ್ಸ್, ಆದರೆ ನೀವು ಬಹಳ ಒಳ್ಳೆಯ ತೀರ್ಮಾನವನ್ನೇ ತೆಗೆದುಕೊಂಡಿದ್ದೀರಿ. ನಿಮ್ಮ ಸಮಸ್ಯೆಗಳಿಂದ ಹೊರಬರಲು ಈ ಸ್ಕೀಮ್ನ ಪ್ರಮೋಟ್ ಮಾಡಲು ಹಗಲಿರುಳು ಶ್ರಮಪಡುವುದೊಂದೇ ದಾರಿ. ನೀವು ನಿಮ್ಮ ಟಾರ್ಗೆಟ್ ಸಾಧಿಸುತ್ತೀರೆಂದು ನನಗೆ ನಂಬಿಕೆ ಇದೆ ಎಂದು ಶ್ರೀಕಾಂತ್ ಚಲಿಸಿ ಹೋದ. ಅವನ ದೃಷ್ಟಿಯಲ್ಲಿ ಪರಶುರಾಮ್ ದೇವರಂತೆ ಕಂಡುಬಂದ.
ಇವತ್ತಿನಿಂದಲೇ ನಿಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸಿ. ಹಿಂದಿರುಗಿ ನೋಡಬೇಡಿ. ನೀವೇ ಅಲ್ಲ, ನಮ್ಮ ಕಂಪನಿಯ ಭವಿಷ್ಯತ್ತು ನಿಮ್ಮ ಕೈಲೇ ಇದೆ. ನಿಮಗೇನಾದರೂ ಹಣದ ಅಗತ್ಯವಿದ್ದರೆ ಹೇಳಿ, ನಾನು ಕೊಡುತ್ತೇನೆ. ಏಕೆಂದರೆ ಪ್ರತಿ ಸಂಸಾರಕ್ಕೂ ಆರ್ಥಿಕ ಸಮಸ್ಯೆ ಇದ್ದೇ ಇರುತ್ತದೆ ಎಂದ. ಏನು ಬೇಡಿ. ನಾನಿಲ್ಲಿಗೆ ಬರುವುದಕ್ಕೆ ಕಾರಣವೇನೆಂದರೆ ನನ್ನ ಮಿಸ್ಸಸ್ಗೆ ಹಾರ್ಟ್ ಆಪರೇಷನ್ ಮಾಡಿಸಬೇಕು. ಅದಕ್ಕೆ ಅಗತ್ಯವಾದ ಭಾರೀ ಮೊತ್ತದ ಹಣ ಹೊಂದಿಸಲು ನನಗೆ ಈ ದಾರಿಗಿಂತ ಬೇರೆ ಗತ್ಯಂತರವಿಲ್ಲ. ಆದ್ದರಿಂದ ನಾನು ಸಂಪಾದಿಸಿದ್ದನ್ನೆಲ್ಲ ಒಂದೇ ಸಾರಿ ತೆಗೆದುಕೊಂಡರೆ ನನ್ನ ಪರ್ಪಸ್ ನೆರವೇರುತ್ತದೆ. ಪರಶುರಾಮ್ ಅವನನ್ನು ನೋಡಿ ಕನಿಕರಗೊಂಡ. ಆಪರೇಷನ್ಗೆ ಎಷ್ಟು ಖರ್ಚಾಗಬಹುದು? ಸುಮಾರು 60,000 to 70,000 ಬೇಕು ಎಂದು ಹೇಳುತ್ತಿದ್ದಾರೆ. ಡೋಂಟ್ ಬಾದರ್. ನೀವು ನಿಮ್ಮ ಕರ್ತವ್ಯವನ್ನು ಮಾಡಿ, ಆಮೇಲೆ ನಾನು ನಿಮಗೆ ಸಹಾಯ ಮಾಡ್ತೀನಿ. ಓಕೆ ಎಂದು ಶ್ರೀಕಾಂತ್ನ ಕಣ್ಣಿನಲ್ಲಿ ನೀರುರಿತು. ಓಕೆ ಸರ್ ಎಂದು ಹೇಳಿ 10,000 ರೂಪಾಯಿ ಡಿಪಾಸಿಟ್ ಕಟ್ಟಿದ. ಅಂದಿನಿಂದಲೇ ಅವನ ಕೆಲಸ ಪ್ರಾರಂಭವಾಯಿತು. ಮೊದಲ ದಿನವೇ 100 ಜನ ಸದಸ್ಯರನ್ನು ಸೇರಿಸಲು ಸಾಧ್ಯವಾದ್ದರಿಂದ ಅವನಿಗೆ ತುಂಬಾ ಧೈರ್ಯ ಬಂದಿತು. 2 ತಿಂಗಳಲ್ಲಿ ತನ್ನ ಟಾರ್ಗೆಟ್ ಪೂರ್ತಿಯಾಗಬಹುದು ಎಂದುಕೊಂಡ. ತನ್ನ ಹೆಂಡತಿಯನ್ನು ಕಾಪಾಡಿಕೊಳ್ಳಲು ಅವಕಾಶವಿದೆ. ಎಲ್ಲ ಕಡೆ ಅವನಿಗೆ ಈ ಕಂಪನಿ ನಂಬಿಕೆಯಾದುದೇನೆ ಎಂಬ ಪ್ರಶ್ನೆ ಎದುರಾಗಿತ್ತು. ಅವರ ಅಜ್ಞಾನವನ್ನು ಕಂಡಾಗ ಅವನಿಗೆ ನಗು ಬರುತ್ತಿತ್ತು. ಇದು ಆಲ್ ಇಂಡಿಯಾ ಬೇಸಿಸ್ನಲ್ಲಿ ಕೆಲಸ ಮಾಡುತ್ತಿರುವ ಕಂಪನಿ. ನಾವಿಂಥ ಯೋಚನೆ ಇಟ್ಟುಕೊಳ್ಳುವುದು ಸರಿಯಲ್ಲ. ಏನೋ ನಮ್ಮ ದುಡ್ಡು ಮತ್ತೊಬ್ಬರ ಕೈಗೆ ಹೋದ ಮೇಲೆ ಭರವಸೆ ಏನಿರುತ್ತದೆ? ನಾನು ನಿಮಗೆ ಗ್ಯಾರಂಟಿ. ನಿಮಗೆ ಹೇಳಿದಂತೆ ಆ ಕಂಪನಿ ನಿಮಗೆ ದುಡ್ಡು ಕೊಡದಿದ್ದರೆ ನಾನು ಕೊಡುತ್ತೇನೆ. ಆಗಬಹುದು ತಾನೇ? ಅವರಿಗೆಲ್ಲ ಸಮಾಧಾನವಾಯಿತು. ನಂತರ ಅನೇಕರು ಸದಸ್ಯರಾದರು. 500 ಜನ ಸದಸ್ಯರು ಭರ್ತಿಯಾದ ದಿನ ಪರಶುರಾಮ್ ಹೇಳಿ ಕಳಿಸಿದ. ಅಂದು ಸಂಜೆ ಆಫೀಸ್ ಮುಗಿಸಿಕೊಂಡು ಅವನಲ್ಲಿಗೆ ಹೋದ. ವೆಲ್ ಡನ್ ಮಿಸ್ಟರ್, ಯು ಆರ್ ನಿಯರರ್ ಟು ಯುವರ್ ಟಾರ್ಗೆಟ್. ಇದೇ ಟೆಂಪೋ ಮುಂದುವರೆಸಿ. ನನ್ನ ಸರ್ಕಲ್ ಎಲ್ಲ ಎಕ್ಸಾಸ್ಟ್ ಆಗಿ ಹೋಯ್ತು ಎಂದ. ಪರಶುರಾಮ್ ನಕ್ಕ. ಹುಚ್ಚು ಹುಡುಗ, ಸರ್ಕಲ್ ಎಕ್ಸಾಸ್ಟ್ ಆಯ್ತು ಅನ್ನೋದು ಮುಟ್ಟಾಳ ಮಾತು. ಮನುಷ್ಯ ಬದುಕಿರುವಷ್ಟು ಕಾಲವೂ ಹೊಸ ಹೊಸ ಪರಿಚಯ, ಹೊಸ ಹೊಸ ಸರ್ಕಲ್ ಬೆಳೆಯುತ್ತಲೇ ಇರುತ್ತದೆ. ನೋಡು, ನಿನಗೊಂದು ಕ್ಲೂ ಕೊಡ್ತೀನಿ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಸೇಲ್ಸ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ನಿನ್ನ ಪರಿಚಯದಿದ್ದರೆ ಅವರನ್ನು ಉಪಯೋಗಿಸಿಕೋ. ಅವರಿಂದ ಆಗದಿರುವುದು ಕೆಲಸವೇ ಇಲ್ಲ ಎಂದ. ಶ್ರೀಕಾಂತ್ ಯೋಚಿಸತೊಡಗಿದ. ಸೇಲ್ಸ್ ಟ್ಯಾಕ್ಸ್ ಆಫೀಸಿನಲ್ಲಿ ಅವನಿಗೆ ಭುಜಂಗರಾವ್ ತುಂಬಾ ಪರಿಚಿತ. ಅವನ ಸಹಾಯವನ್ನೀಯಬಹುದೇನು? ಬಹಳ ದಿನಗಳ ನಂತರ ಭೇಟಿಯಾಗಿ ತನ್ನ ಕೆಲಸದ ಬಗ್ಗೆ ಹೇಳಿದ್ದ. ಇನ್ನೊಂದು ವಿಷಯ ನೆನಪಿರಿಸಿಕೋ. ಎಷ್ಟೇ ಸ್ನೇಹಿತನಾಗಿರಲಿ, ಬಂಧುವೇ ಆಗಿರಲಿ, ಅವರು ನಮಗೋಸ್ಕರ ಶ್ರಮವಹಿಸಿ ಕೆಲಸ ಮಾಡಬೇಕಾದಾಗ ಅವರಿಗೂ ಸ್ವಲ್ಪ ಆಸೆ ತೋರಿಸು. ನಿನಗೆ ಬರುವ ಪ್ರತ್ಯೇಕವಾದ ಬೋನಸ್ ಅನ್ನು ಅವರಿಗಾಗಿ ಖರ್ಚು ಮಾಡು. ಆಗ ನಿನ್ನ ಕೆಲಸ ಹೇಗಾಗುತ್ತದೆ ನೋಡು ಎಂದ. ಆ ಉಪಾಯವು ಸಮಂಜಸವೇ ಅನ್ನಿಸಿತು. ಪರಶುರಾಮ್ ಬ್ರೀಫ್ ಕೇಸ್ ತೆಗೆದು 5,000 ರೂಪಾಯಿನ ಕಟ್ಟು ತೆಗೆದು ಶ್ರೀಕಾಂತ್ನತ್ತ ತಳ್ಳಿದ. ಇದನ್ನು ನಿನಗೆ ಸಹಾಯ ಮಾಡುವವರಿಗೆ ಖರ್ಚು ಮಾಡು. ಇದನ್ನು ನಿನ್ನ ಕಮಿಷನ್ನಿಂದ ಕಳೆಯುವಂಥದ್ದಲ್ಲ. ಸ್ಪೆಷಲ್ ಬೋನಸ್ ತಗೋ. ಶ್ರೀಕಾಂತ್ ಕೃತಜ್ಞತೆಯಿಂದ ತೆಗೆದುಕೊಂಡ. ಮರುದಿನವೇ ಭುಜಂಗರಾಯನನ್ನು ಭೇಟಿಯಾದ. 5,000 ರೂಪಾಯಿ ಸಿಕ್ಕಿದ್ದರಿಂದ ಭುಜಂಗರಾಯ ಉತ್ಸಾಹದ ಊಟೆಯೇ ಆದ. ವ್ಯಾಪಾರಸ್ಥರ ಹತ್ತಿರ ಕರೆದುಕೊಂಡು ಹೋಗಿ 2 ದಿನದಲ್ಲಿ 500 ಜನರನ್ನು ಸದಸ್ಯರನ್ನಾಗಿ ಮಾಡಿಸಿದ. ಅದನ್ನು ನಂಬತಕ್ಕುದೆಂದು ಅನ್ನಿಸಲಿಲ್ಲ. ಸಂಪಾದಿಸಿದ ಹಣ ಕಮಿಷನ್ 2 ತಿಂಗಳಿನಲ್ಲಿ 25,000. ಎಷ್ಟು ವರ್ಷ ಕೆಲಸ ಮಾಡಿದ್ದಿದ್ದರೆ ಇಷ್ಟು ಹಣ ಕೊಡುತ್ತಿತ್ತು? ಅವನಿಗೆ ಪೂರ್ಣ ಧೈರ್ಯ ಬಂತು. ಆಪರೇಷನ್ಗೆ ಅಗತ್ಯವಾದ ಹಣ ಸೇರುವ ದಿನ ದೂರವಿಲ್ಲ.